ನ್ಯೂಸ್ ಟಾಪ್ ನನಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಹಿಜಾಬ್ ವಿವಾದದ ಹಿಂದಿದೆಯಾ ಕೋಮು ಸಂಘರ್ಷದ ಷಡ್ಯಂತ್ರ? ಪಿಎಸ್ಐ ಕೇಸ್ನಲ್ಲಿ ಎಡಿಜಿಪಿ ಡಿವೈಎಸ್ಪಿಗೆ ಹೇಗಿತ್ತು ಸಿಐಡಿ ಗ್ರಿಲ್? ಕನ್ನಡಕ ಹಾಡು ಹಾಕಿದ್ದಕ್ಕೆ ಎಂಇಎಸ್ ಪುಂಡರು ಕಿಡಿಕ್ ಮಾಡಿದ್ದಾದ್ರೂ ಯಾಕೆ? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ನಲ್ಲಿ. ಹಿಜಾಬ್ ವಿವಾದದಿಂದ ಕರಾವಳಿ ಬೂದಿ ಮುಚ್ಚಿದ ಕೆಂಡವಾಗಿದ್ಯಾ? ಕೆಲವರಿಗೆ ಮಾತ್ರ ಆದೇಶದಿಂದ ಸಮಸ್ಯೆ ಅಂತ ಹೇಳಿದ್ಯಾರು? ಮಂಗಳೂರನ್ನ ಕೇರಳಕ್ಕೆ ಸೇರಿಸುವ ಹುನ್ನಾರವಿದೆ ಅಂತ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಆರೋಪ ಮಾಡಿದಾದ್ರೂ ಯಾಕೆ ಅಂತ ನೋಡೋಣ ಹಿಜಾಬ್ ವರ್ಸಸ್ ಕೇಸರಿ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಮತ್ತೊಮ್ಮೆ ಹಿಜಾಬ್ ವರ್ಸಸ್ ಕೇಸರಿ ಜ್ವಾಲೆ ಹೊತ್ತಿದ್ದು ಮಂಗಳೂರು ವಿಶ್ವವಿದ್ಯಾಲಯದ ಕಾಲೇಜಲ್ಲಿ ಹಿಜಾಬ್ ಕಾಂಟ್ರವರ್ಸಿ ಭುಗಿಲೆದಿದೆ. ಮಂಗಳೂರಿನ ಸರ್ಕಾರಿ ಪದವಿ ಕಾಲೇಜಲ್ಲಿ ವಸ್ತ್ರ ಸಂಘರ್ಷ ಸ್ಫೋಟಗೊಂಡಿದ್ದು ಕರಾವಳಿಯಲ್ಲಿ ಮತ್ತೆ ಶಿರವಸ್ತ್ರ ಕಿಚ್ಚು ಹೊತ್ತಿಕೊಂಡಿದೆ. ಹೀಗಾಗಿ ಮಂಗಳೂರಿನ ಹಂಪನಕಟ್ಟೆಯ ಕಾಲೇಜು ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ವಿಶ್ವವಿದ್ಯಾಲಯ ಕಾಲೇಜಲ್ಲಿ ಹಿಜಾಬ್ ವಿವಾದ ಮತ್ತಷ್ಟು ತೀವ್ರಗೊಂಡಿದೆ. ವಿಶ್ವವಿದ್ಯಾಲಯ ಕಾಲೇಜಿಗೆ ಇಂದು ಕೂಡ ವಿದ್ಯಾರ್ಥಿನಿಯರು ಬುರ್ಖಾ ಹಿಜಾಬ್ ಧರಿಸಿ ಬಂದಿದ್ದರು. ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವ ವಿಶ್ವವಿದ್ಯಾಲಯ ಕಾಲೇಜಲ್ಲಿ ನಿನ್ನೆ ಹಿಜಾಬ್ ವಿವಾದಕ್ಕೆ ಕಾರಣವಾಗಿತ್ತು. ಹಿಜಾಬ್ ವಿರೋಧಿಸಿ ಕೆಲ ವಿದ್ಯಾರ್ಥಿಗಳು ನಿನ್ನೆ ಪ್ರತಿಭಟನೆ ನಡೆಸಿದ್ದರು. ಹೀಗಿದ್ರೂ ಇಂದು ಕೂಡ ಕೆಲ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಆಗಮಿಸಿದ್ದರು. ಹಂಪನಕಟ್ಟೆಯ ಕಾಲೇಜಿನ ಹಿಜಾಬ್ ವಿವಾದದ ಬಗ್ಗೆ ಕಾಲೇಜು ಪ್ರಾಂಶುಪಾಲೆ ಅನಸೂಯ ಟಿವಿ9ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮಲ್ಲಿ 44 ಜನ ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದಾರೆ. ಕೆಲವರಿಗೆ ಮಾತ್ರ ಈ ಆದೇಶದ ಬಗ್ಗೆ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಮಕ್ಕಳು ಪೋಷಕರ ಮನವೊಲಿಸಲು ಸಮಯ ಬೇಕು. ವಿದ್ಯಾರ್ಥಿನಿಯರು ಹೈಕೋರ್ಟ್ ಆದೇಶ ಪಾಲಿಸಬೇಕು. ಆಡಳಿತ ಮಂಡಳಿ ನಿಯಮವನ್ನು ಪಾಲಿಸಬೇಕು ಅಂತ ಪ್ರಾಂಶುಪಾಲೆ ಅನಸೂಯ ತಿಳಿಸಿದ್ದಾರೆ. ಕಾಲೇಜಲ್ಲಿ ಹಿಜಾಬ್ಗೆ ಅವಕಾಶ ನೀಡುವಂತೆ ಪ್ರಭಾವಿ ಶಾಸಕರೊಬ್ಬರು ಒತ್ತಡ ಹಾಕಿದ್ದರು ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಕಾಲೇಜು ಪ್ರಾಂಶುಪಾಲೆ ಅನಸೂಯ ಸ್ಪಷ್ಟನೆ ನೀಡಿದ್ದಾರೆ. ನಮಗೆ ಯಾವ ಶಾಸಕರು ಒತ್ತಡ ಹಾಕಿಲ್ಲ. ನಮ್ಮ ಆದೇಶದ ಬಗ್ಗೆ ಶಾಸಕರು ಕರೆ ಮಾಡಿ ಮಾಹಿತಿ ಪಡೆದಿದ್ದಾರೆ. ಶಾಸಕರು ಒತ್ತಡ ಹಾಕಿದ್ರ ಬಗ್ಗೆ ಸಾಕ್ಷ್ಯ ಇದ್ರೆ ತೋರಿಸಲಿ ಎಂದು ಪ್ರಾಂಶುಪಾಲೆ ಅನಸೂಯ ಹೇಳಿದ್ದಾರೆ. ಮಂಗಳೂರಿನ ಹಂಪನಕಟ್ಟೆ ಕಾಲೇಜಲ್ಲಿ ಹಿಜಾಬ್ ವಿವಾದ ಭುಗಿಲೆದಿದೆ. ಹಿಜಾಬ್ ಧರಿಸಿ ಬಂದ್ರೆ ಕಾಲೇಜಿಗೆ ಸೇರಿಸೋದಿಲ್ಲ ಅಂತ ಮಂಗಳೂರಲ್ಲಿ ಟಿವಿ9ಗೆ ಶಾಸಕ ವೇದವ್ಯಾಸ ಕಾಮತ್ ಹೇಳಿಕೆ ನೀಡಿದ್ದಾರೆ. ಅಲ್ಲದೆ ಹಿಜಾಬ್ ವಿವಾದದ ಹಿಂದೆ ಕಾಂಗ್ರೆಸ್, ಎಸ್ಡಿಪಿಐ, ಕಮ್ಯುನಿಸ್ಟ್ ಪಕ್ಷಗಳ ಕೈವಾಡ ಇದೆ ಎಂದು ಆರೋಪಿಸಿದ್ದಾರೆ. ಷಡ್ಯಂತ್ರದಿಂದ ಗೊಂದಲದ ಜೊತೆಗೆ ಕೋಮು ಪ್ರಚೋದನೆಯ ಹುನ್ನಾರ ಮಾಡ್ತಿದ್ದಾರೆ. ಹಿಜಾಬ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವ ಯತ್ನ ಮಾಡ್ತಿದ್ದಾರೆ. ನಾವು ಕಾನೂನು ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡ್ತೀವಿ ಅಂತ ಶಾಸಕ ವೇದವ್ಯಾಸ ಕಾಮತ್ ತಿಳಿಸಿದ್ದಾರೆ. ಹಿಜಾಬ್ಗಾಗಿ ವಿದ್ಯಾರ್ಥಿನಿಯರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮೊರೆ ಹೋಗಿದ್ದರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ವೇದವ್ಯಾಸ ಕಾಮತ್, ಇಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳ ಆದೇಶ ಬೇಕಿಲ್ಲ. ಹೈಕೋರ್ಟ್ ಏನ್ ಹೇಳಿತ್ತೋ ಅದನ್ನ ಪಾಲಿಸಬೇಕು ಎಂದು ಹೇಳಿದ್ದಾರೆ. ಅಲ್ಲದೆ ಹಿಜಾಬ್ ಧರಿಸೋದಕ್ಕೆ ಕೆಲ ಅಧ್ಯಾಪಕರೇ ಕುಮ್ಮಕ್ಕು ನೀಡಿರೋ ಆರೋಪವಿದ್ದು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇಲಾಖೆಗೆ ಸೂಚನೆ ನೀಡಿದ್ದೇವೆ. ಮಂಗಳೂರು ವಿವಿಯನ್ನ ಜೆಎನ್ಯು ರೀತಿ ಮಾಡಲು ಬಿಡಲ್ಲ. ನ್ಯಾಯಾಲಯ ಕಾನೂನಿಗೆ ಗೌರವ ನೀಡಿ ಕಾಲೇಜಿಗೆ ಬನ್ನಿ ಅಂತ ವಿದ್ಯಾರ್ಥಿನಿಯರಲ್ಲಿ ಶಾಸಕ ವೇದವ್ಯಾಸ ಕಾಮತ್ ಮನವಿ ಮಾಡಿದ್ದಾರೆ. ಹಿಜಾಬ್ ವಿವಾದದ ಬಗ್ಗೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಗಂಭೀರ ಆರೋಪ ಮಾಡಿದ್ದಾರೆ. ಹಿಜಾಬ್ ಕಾರಣಕ್ಕೆ ಮುಸ್ಲಿಂ ಹೆಣ್ಮಕ್ಕಳನ್ನ ಪ್ರತ್ಯೇಕಿಸಲಾಗಿದೆ. ಇದು ಮಂಗಳೂರನ್ನ ಕೇರಳಕ್ಕೆ ಸೇರಿಸುವ ಹುನ್ನಾರ ಅಂತ ಚಕ್ರವರ್ತಿ ಸೂಲಿಬೆಲೆ ತಿಳಿಸಿದ್ದಾರೆ. ಮಂಗಳೂರಲ್ಲಿ ಹಿಜಾಬ್ ಜೊತೆಗೆ ಬೇರೆ ಬೇರೆ ಸಂಘರ್ಷ ಕೇಳಿ ಬರ್ತಿವೆ. ಹಿಂದೂಗಳು ಬಲವಾಗಿರೋದ್ರಿಂದ ಗಲಾಟೆ ನಡೆಯುತ್ತಿವೆ. ಗಲಾಟೆಗಳ ಹಿಂದೆ ಅಂತಾರಾಷ್ಟ್ರೀಯ ಹಣ ಬಳಕೆಯಾಗ್ತಿದೆ ಎಂದು ಚಕ್ರವರ್ತಿ ಸೂಲಿಬೆಲೆ ಆರೋಪಿಸಿದ್ದಾರೆ. ಶಿವಮೊಗ್ಗದ ಹರ್ಷ ಕೊಲೆಗೆ ಹಿಜಾಬ್ ಹೆಣ್ಣು ಮಕ್ಕಳೇ ಕಾರಣವಾದ್ರು ಅಂತ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ಮಳಲಿ ಮಸೀದಿ ವಿಚಾರ ಹಿಂದಕ್ಕೆ ತಳ್ಳೋ ಯತ್ನ ಆಗಿದೆ. ತಾಂಬೂಲ ಪ್ರಶ್ನೆಯನ್ನ ಸರ್ಕಾರ ನಿಷೇಧಿಸಬೇಕು ಅಂತಾರೆ. ಯಾಕೆ ಅಷ್ಟಮಂಗಲ ತಾಂಬೂಲ ಪ್ರಶ್ನೆ ನಿಷೇಧಿಸಬೇಕು ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕೆಂಡಾಮಂಡಲರಾಗಿದ್ದಾರೆ. ಅಲ್ಲದೆ ಹಿಜಾಬ್ ಗಲಾಟೆ ಶುರುವಾದ್ರೆ ಮತ್ತೆ ಹಲಾಲ್ ಲೌಡ್ ಸ್ಪೀಕರ್ ಸಂಘರ್ಷ ಬರಬಹುದು ಅಂತ ಮತ್ತೊಮ್ಮೆ ಧರ್ಮ ಸಂಘರ್ಷದ ಸುಳಿವು ಕೊಟ್ಟಿದ್ದಾರೆ. ಮಂಗಳೂರಿನ ಹಂಪನಕಟ್ಟೆ ಕಾಲೇಜು ಯೂನಿಯನ್ ಅಧ್ಯಕ್ಷರು ಹಿಜಾಬ್ ಪರವಿದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪ. ಈ ಬಗ್ಗೆ ಟಿವಿ9ಗೆ ಕಾಲೇಜು ಯೂನಿಯನ್ ಅಧ್ಯಕ್ಷ ವಿನ್ಯಾಸ ಸ್ಪಷ್ಟನೆ ನೀಡಿದ್ದು, ನಾನು ಹಿಜಾಬ್ ಧರಿಸುವವರ ಪರ ಇಲ್ಲ. ಹಿಜಾಬ್ ವಿಚಾರವಾಗಿ ಪ್ರತಿಭಟನೆ ಬೇಡ ಅಂತ ಹೇಳಿದ್ದೇನೆ ಅಂತ ತಿಳಿಸಿದ್ದಾರೆ. ಹಿಜಾಬ್ ವಿವಾದದ ಬಗ್ಗೆ ಪ್ರತಿಭಟಿಸಬೇಡಿ, ಇದರಿಂದ ಸಂಘರ್ಷ ಆಗುತ್ತೆ ಎಂದಿದ್ದೆ. ಕಾಲೇಜು ಆಡಳಿತ ಮಂಡಳಿಯ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ. ಶಿಕ್ಷಣ ದೃಷ್ಟಿಯಿಂದ ಮುಸ್ಲಿಂ ಗೆಳೆಯರು ನಿಯಮ ಪಾಲಿಸಲಿ ಅಂತ ಕಾಲೇಜು ಯೂನಿಯನ್ ಅಧ್ಯಕ್ಷ ವಿನ್ಯಾಸ ಹೇಳಿಕೆ ನೀಡಿದ್ದಾರೆ. ಕರಾವಳಿಯಲ್ಲಿ ಮತ್ತೆ ಸ್ಫೋಟಿಸಿದ ಹಿಜಾಬ್ ವಿವಾದದ ಜ್ವಾಲೆ. ಕಾಲೇಜು ನಿರ್ಧಾರಕ್ಕೆ ಸಿಎಫ್ಐ ಸಂಘಟನೆ ವಿರೋಧ ವ್ಯಕ್ತಪಡಿಸ್ತಾ ಇರೋದಾದ್ರೂ ಯಾಕೆ? ವಿದ್ಯಾರ್ಥಿನಿಯರ ಮೇಲೆ ಕೇಸ್ ಹಾಕ್ತೇವೆ ಅಂತ ಹೇಳಿದ್ಯಾರು? ನೋಡೋಣ ಹಿಜಾಬ್ ವಾರ್ ನ್ಯೂಸ್ ಟಾಪ್ 9ನಲ್ಲಿ.
ಕರಾವಳಿಯಲ್ಲಿ ಹಿಜಾಬ್ ವಿವಾದದ ಜ್ವಾಲೆ ಮತ್ತೆ ಧಗಧಗಿಸ್ತಾ ಇದೆ. ಹಿಜಾಬ್ಗೆ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ರೆ ಸಮವಸ್ತ್ರ ರೂಲ್ಸ್ ಕಡ್ಡಾಯ ಮಾಡಿ ಅಂತ ಹಿಂದೂ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಹಿಜಾಬ್ ಧರಿಸಿ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬರ್ತಾ ಇದ್ದಂತೆ ಹಿಂದೂ ವಿದ್ಯಾರ್ಥಿಗಳು ಕಾಲೇಜು ಆಡಳಿತ ಮಂಡಳಿಯನ್ನ ಪ್ರಶ್ನಿಸಿದ್ರು. ಇದೇ ಕಾರಣಕ್ಕೆ ಮೇ 16ರಂದು ಹಿಜಾಬ್ ಧರಿಸಿ ಕಾಲೇಜಿಗೆ ಬರುವಂತಿಲ್ಲ ಎಂದು ಕಾಲೇಜು ಆಡಳಿತ ಮಂಡಳಿ ಆದೇಶ ಹೊರಡಿಸಿತ್ತು. ಆದರೂ ಮೇ 17ರಂದು ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿದ್ರಂತೆ. ಹಿಜಾಬ್ ವಿವಾದ ಭುಗಿಲೇಳ್ತಾ ಇದ್ದಂತೆ ಮಂಗಳೂರು ವಿವಿ ರಿಜಿಸ್ಟ್ರಾರ್ ಕಿಶೋರ್ ಕುಮಾರ್ ಮಂಗಳೂರಿನ ಹಂಪನಕಟ್ಟೆ ಸರ್ಕಾರಿ ಕಾಲೇಜಿಗೆ ಭೇಟಿ ನೀಡಿ ಪ್ರಾಂಶುಪಾಲರು ಶಿಕ್ಷಕರ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ವಿವಿ ರಿಜಿಸ್ಟ್ರಾರ್ ಹಿಜಾಬ್ ಧರಿಸಿದವರಿಗೆ ಕಾಲೇಜಿಗೆ ಪ್ರವೇಶ ನೀಡಲ್ಲ ಅಂತ ಭರವಸೆ ನೀಡಿದ್ದಾರೆ. ಹೀಗಾಗಿ ರಿಜಿಸ್ಟ್ರಾರ್ ನೀಡಿದ ಭರವಸೆಯಿಂದಾಗಿ ವಿದ್ಯಾರ್ಥಿಗಳು ಧರಣಿ ಕೈಬಿಟ್ಟಿದ್ದಾರೆ. ಕರಾವಳಿಯಲ್ಲಿ ಮತ್ತೆ ಹಿಜಾಬ್ ವಿವಾದ ಭುಗಿಲೆದ್ದಿದೆ. ಮಂಗಳೂರಿನ ವಿವಿಯಲ್ಲಿ ವಿವಾದ ಬೂದಿ ಮುಚ್ಚಿದ ಕೆಂಡದಂತಿದ್ದು ಡಿಗ್ರಿ ಕಾಲೇಜಿಗೆ ಕೋರ್ಟ್ ನಿಯಮ ಅನ್ವಯ ಆಗಲ್ಲ ಅಂತ ಹಿಜಾಬ್ ಪರವಾಗಿರುವವರು ವಾದ ಶುರು ಮಾಡಿದ್ದಾರೆ. ಮಂಗಳೂರು ವಿವಿಯಲ್ಲಿ ಕಾಲೇಜು ಆರಂಭವಾದಾಗಿನಿಂದಲೂ ಕೆಲ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಯೇ ಬರ್ತಾ ಇದ್ರು. ಆದ್ರೀಗ ಎಬಿವಿಪಿ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ಹಿಜಾಬ್ ಧರಿಸಿ ಕಾಲೇಜಿಗೆ ಬರಲು ಬ್ರೇಕ್ ಹಾಕಿದ್ದಾರೆ. ರಾಜ್ಯದಲ್ಲಿ ಎರಡನೇ ಸುತ್ತಿನ ಹಿಜಾಬ್ ವರ್ಸಸ್ ಕೇಸರಿ ಸಂಘರ್ಷ ಶುರುವಾಗಿದೆ. ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬರ್ತಿದ್ರಿಂದ ಮತ್ತೆಲ್ಲಿ ವಿವಾದ ಸೃಷ್ಟಿಯಾಗುತ್ತೋ ಅಂತ ವಿವಿ ಅಂಡರ್ ಬರುವ ಎಲ್ಲಾ ಪದವಿ ಕಾಲೇಜುಗಳಿಗೆ ತರಗತಿಗಳಲ್ಲಿ ಸಮವಸ್ತ್ರ ಮಾತ್ರ ಧರಿಸಬೇಕೆಂದು ಇಮೇಲ್ ಮೂಲಕ ಸಂದೇಶ ರವಾನಿಸಲಾಗಿತ್ತು. ಈ ನಿರ್ಧಾರಕ್ಕೆ ಸಿಎಫ್ಐ ಸಂಘಟನೆ ವಿರೋಧ ವ್ಯಕ್ತಪಡಿಸಿತ್ತು. ಅಲ್ಲದೆ ಇದು ಅಧಿಕೃತ ಆದೇಶ ಅಲ್ಲವಾಗಿದ್ರಿಂದ ವಿದ್ಯಾರ್ಥಿನಿಯರು ಕೂಡ ತಮ್ಮ ಪಾಡಿಗೆ ತಾವು ಹಿಜಾಬ್ ಧರಿಸಿಯೇ ಬರ್ತಾ ಇದ್ರು. ಆದರೆ ಇಲ್ಲಿಂದಲೇ ಮತ್ತೊಂದು ವಿವಾದ ಹುಟ್ಟಿಕೊಂಡಿದೆ. ಮಂಗಳೂರಿನ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಭುಗಿಲೆದ್ದಿದ್ದು ಕರಾವಳಿಯನ್ನ ಬೂದಿ ಮುಚ್ಚಿದ ಕೆಂಡದಂತೆ ಮಾಡಿದೆ. ಕೋರ್ಟ್ ಆದೇಶವಿದ್ರೂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜಿಗೆ ಬರ್ತಿದ್ರು. ಇದಕ್ಕೆ ಮಂಗಳೂರು ವಿವಿ ಘಟಕದ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯನ್ನ ಪ್ರಶ್ನೆ ಮಾಡಿದ್ರು. ತಕರಾರು ಬಂದಿದ್ರಿಂದ ಮೇ 10ರಂದು ಕಾಲೇಜು ಸಿಂಡಿಕೇಟ್ ಮೀಟಿಂಗ್ ಕರೆದಿತ್ತು. ಈ ವೇಳೆ ಕಾಲೇಜು ಬೈಲಾದಲ್ಲಿ ಹಿಜಾಬ್ ಧರಿಸಬಹುದು ಎಂಬ ನಿಯಮ ಇತ್ತಂತೆ. ಆ ನಿಯಮವನ್ನ ಸಿಂಡಿಕೇಟ್ ಮೀಟಿಂಗ್ನಲ್ಲಿ ರದ್ದುಗೊಳಿಸಿ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು ಎನ್ನಲಾಗಿದೆ. ಹಿಜಾಬ್ ವಿವಾದದ ಬಗ್ಗೆ ಮಂಗಳೂರಿನ ಕಾಲೇಜಿನಲ್ಲಿ ಸರಣಿ ಸಭೆಗಳನ್ನು ಮಾಡಿದ್ರೂ ಸಮಸ್ಯೆ ಬಗೆಹರಿದಿಲ್ಲ. ಕಾಲೇಜು ಸೂಚಿಸಿದ್ರೂ ವಿದ್ಯಾರ್ಥಿನಿಯರು ಡೋಂಟ್ ಕೇರ್ ಎಂದಿದ್ದಕ್ಕೆ ವಿವಾದ ಮತ್ತಷ್ಟು ಸ್ಫೋಟಗೊಂಡಿದೆ. ಸಿಂಡಿಕೇಟ್ ಮೀಟಿಂಗ್ನಲ್ಲಿ ಹಿಜಾಬ್ಗೆ ನೀಡಿದ್ದ ಅವಕಾಶ ರದ್ದುಗೊಳಿಸಿದ್ದ ಆಡಳಿತ ಮಂಡಳಿ ಆದೇಶವನ್ನ ಲಿಖಿತ ರೂಪದಲ್ಲಿ ಹೊರಡಿಸಿರಲಿಲ್ಲ. ಹೀಗಾಗಿ ಮೇ 16ರಂದು ಶಿರವಸ್ತ್ರ ಧರಿಸಬಾರದೆಂದು ಮತ್ತೊಂದು ಆದೇಶ ಹೊರಡಿಸಿದ್ರು. ಅದಕ್ಕೂ ಕ್ಯಾರೆ ಎನ್ನದ ವಿದ್ಯಾರ್ಥಿನಿಯರು ಮೇ 17ರಂದು ಹಿಜಾಬ್ ಧರಿಸಿ ಕಾಲೇಜಿಗೆ ಬಂದಿದ್ರು. ಹಿಜಾಬ್ ವಿವಾದ ಹೀಗೆ ಮುಂದುವರೆದರೆ ಕಾಲೇಜು ಮತ್ತು ವಿದ್ಯಾರ್ಥಿನಿಯರ ಮೇಲೆ ನ್ಯಾಯಾಂಗ ನಿಂದನೆಯ ಕೇಸು ಹಾಕ್ತೇವೆ ಅಂತ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ದಾರೆ. ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದ್ದು ಅಂತಿಮ ತೀರ್ಪು ಬರೋವರೆಗೆ ಕಾಯಬೇಕು. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮುತಾಲಿಕ್ ಒತ್ತಾಯಿಸಿದ್ದಾರೆ. ಅಲ್ಲದೆ ಕೋರ್ಟ್ನ ತೀರ್ಪಿನ ಬಗ್ಗೆ ಮುಸ್ಲಿಂ ಮುಖಂಡರು ವಿದ್ಯಾರ್ಥಿನಿಯರಿಗೆ ತಿಳಿ ಹೇಳಬೇಕು. ಆದ್ರೀಗ ಮತ್ತೆ ಪ್ರಚೋದನೆ ನೀಡುವ ಕೆಲಸ ಶುರುವಾಗಿದೆ. ಸಿಎಫ್ಐ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಿದೆ ಅಂತ ಮುತಾಲಿಕ್ ಆರೋಪಿಸಿದ್ದಾರೆ. ಅವರ ಕೈವಾಡಿದೆ. ಹಿಜಾಬ್ ವಿವಾದದ ಬೆನ್ನಲ್ಲೇ ಹಿಂದೂ ಸಂಘಟನೆಗಳ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಹಿಜಾಬ್ ಹಲಾಲ್ ಪದ್ಧತಿ ಹಿಂದಿನಿಂದಲೂ ಇದೆ, ಈಗ ಯಾಕೆ ಇದನ್ನ ವಿವಾದ ಮಾಡಲು ಹೋಗ್ತಿದ್ದಾರೆ? ಮಸೀದಿಯಲ್ಲೇ ಆಜಾನ್ ಕೂಗಿದ್ರೆ ತಪ್ಪೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಮುತಾಲಿಕ್ ಅವರನ್ನ ಹಿಡಿದು ಒಳಗೆ ಹಾಕಬೇಕು ಅಂತ ಗುಡುಗಿದ್ದು, ತೀಟೆ ಮಾಡೋರು ಬಿಜೆಪಿಯವರೇ ಅಂತ ಕೇಸರಿ ಪಡೆ ವಿರುದ್ಧ ಆರೋಪ ಮಾಡಿದ್ರು. ದಾವೋಸ್ ಪ್ರವಾಸದ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ರಾಜ್ಯದಲ್ಲಿ ಯಾರೆಲ್ಲ ಬಂಡವಾಳ ಹೂಡಿಕೆಗೆ ಮುಂದಾಗಿದ್ದಾರೆ? ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಕೇಸ್ಗೆ ಸಿಕ್ಕಂತಹ ಮತ್ತೊಂದು ಟ್ವಿಸ್ಟ್ ಏನು ಅಂತ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ದಾವೋಸ್ ಪ್ರವಾಸ ಮುಗಿಸಿ ಸಿಎಂ ಬಸವರಾಜ ಬೊಮ್ಮಾಯಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ದಾವೋಸ್ನಿಂದ ದುಬೈಗೆ ಆಗಮಿಸಿದ ಸಿಎಂ ದುಬೈನಿಂದ ಬೆಂಗಳೂರಿಗೆ ಹಿಂತಿರುಗಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ, ಉದ್ಯಮಿಗಳು ಭಾರತಕ್ಕೆ ಕೊಟ್ಟಿರುವ ರೆಸ್ಪಾನ್ಸ್ ನೋಡಿದಾಗ ಭಾರತ ನಿಜಕ್ಕೂ ಎಮರ್ಜಿಂಗ್ ಎಕಾನಮಿ ಎನ್ನುವುದು ಅರ್ಥವಾಗುತ್ತೆ ಅಂತ ಹೇಳಿದ್ರು. ಕರ್ನಾಟಕ ದೊಡ್ಡ ಪ್ರಮಾಣದ ಬಂಡವಾಳ ಆಕರ್ಷಣೆ ರಾಜ್ಯವಾಗಿದ್ದು ಹಲವಾರು ಕಂಪನಿಗಳು ಬಂಡವಾಳ ಹೂಡಿಕೆ ಭರವಸೆ ನೀಡಿವೆ ಅಂತ ತಿಳಿಸಿದ್ರು.
ಚೀನಾದಲ್ಲಿ ಲಾಕ್ಡೌನ್ ಮುಂದುವರೆದಿದೆ. ಉಕ್ರೇನ್ ರಷ್ಯಾ ಯುದ್ಧದ ಹಿನ್ನೆಲೆಯಲ್ಲಿ ಉದ್ಯಮಿಗಳು ಭಾರತದ ಬಗ್ಗೆ ಹೆಚ್ಚು ಕುತೂಹಲದಿಂದ ನೋಡ್ತಿದ್ದಾರೆ. ನವೀಕರಿಸಬಹುದಾದ ಇಂಧನ, ಹವಾಮಾನ ವೈಪರೀತ್ಯದ ಬಗ್ಗೆಯೂ ಬಹಳ ಚರ್ಚೆ ಆಗಿದೆ ಅಂತ ಸಿಎಂ ತಿಳಿಸಿದ್ದಾರೆ. ಜೂಬ್ಲಿಯಂಟ್ ಇಂಡಿಯಾ ಗ್ರೂಪ್ ಫುಡ್ ವರ್ಕ್ಸ್ 700 ಕೋಟಿ ಹೂಡಿಕೆಗೆ ತೀರ್ಮಾನ ಮಾಡಿ ದೇವನಹಳ್ಳಿ ಹತ್ತಿರ 10 ಎಕರೆ ಭೂಮಿ ತೆಗೆದುಕೊಂಡಿದ್ದಾರೆ. 2,000 ಇಂಜಿನಿಯರ್ಗಳಿಗೆ ಇದೇ ವರ್ಷ ಹಿಟಾಚಿ ಉದ್ಯೋಗ ನೀಡಲಿದೆ. ಸೀಮನ್ಸ್ ಹೆಲ್ತ್ ಕೇರ್ 1,300 ಕೋಟಿ, ಲೂಲು ಗ್ರೂಪ್ 2,000 ಕೋಟಿ, ನೆಸ್ಲೆ ಕಂಪನಿ 700 ಕೋಟಿ ಹೂಡಿಕೆಗೆ ಮುಂದಾಗಿದೆ ಅಂತ ಸಿಎಂ ತಿಳಿಸಿದ್ರು. ಸಿಎಂ ಬಸವರಾಜ ಬೊಮ್ಮಾಯಿ ಜೊತೆ ದಾವೋಸ್ಗೆ ತೆರಳಿದ್ದ ಸಚಿವ ಮುರುಗೇಶ್ ನಿರಾಣಿ ಕೂಡ ವಾಪಸ್ಸಾಗಿದ್ದಾರೆ. ಪತ್ನಿ ಜೊತೆ ದಾವೋಸ್ಗೆ ತೆರಳಿದ್ದ ಸಚಿವ ನಿರಾಣಿ ಕೆಐಎಬಿಗೆ ಬಂದಿಳಿದ್ರು. ಈ ವೇಳೆ ಮಾತನಾಡಿದ ಸಚಿವ ನಿರಾಣಿ, ದಾವೋಸ್ ಪ್ರವಾಸ ಯಶಸ್ವಿಯಾಗಿದೆ. ಕೈಗಾರಿಕೋದ್ಯಮಗಳ ಸಭೆ ನಡೆಸಿ ಚರ್ಚೆ ಮಾಡಿದ್ದೇವೆ. 1 ಲಕ್ಷ ಕೋಟಿ ಬಂಡವಾಳ ರಾಜ್ಯಕ್ಕೆ ಬರಲಿದೆ. ನವೆಂಬರ್ನಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಆಯೋಜನೆ ಮಾಡಲಿದ್ದೇವೆ. ಆಗ ಸಾಕಷ್ಟು ಉದ್ಯಮಿಗಳು ಬರುವುದಾಗಿ ಹೇಳಿದ್ದಾರೆ. 5 ಲಕ್ಷ ಕೋಟಿ ಬಂಡವಾಳ ಹರಿದು ಬರುವ ನಿರೀಕ್ಷೆ ಇದೆ ಅಂತ ಸಚಿವ ನಿರಾಣಿ ಹೇಳಿದ್ದಾರೆ. ಬಿಜೆಪಿ ಮುಖಂಡ ಅನಂತರಾಜು ಆತ್ಮಹತ್ಯೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು, ಆರೋಪಿ ರೇಖಾ ಮಾತನಾಡಿದ್ದಾರೆ ಎನ್ನಲಾದ ಮತ್ತೊಂದು ಆಡಿಯೋ ಲೀಕ್ ಆಗಿದೆ. ರೇಖಾ ಸುಮಾ ಸಹೋದರ ತೇಜು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿರೋ ಆಡಿಯೋ ಬಹಿರಂಗವಾಗಿದೆ. ಆಡಿಯೋದಲ್ಲಿ ಅನಂತರಾಜುಗೆ ಪತ್ನಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಹೊಡೆಯುತ್ತಿದ್ರು ಅಂತ ಹೇಳಿದ್ದಾರೆ. ನಿಮ್ಮ ಭಾವನೆಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಫ್ರೆಂಡ್ ಆಗಿ ಹೇಳ್ತಿದ್ದೀನಿ, ಏನಾದ್ರೂ ಸಹಾಯ ಮಾಡಿ ಅಂತ ಆಡಿಯೋದಲ್ಲಿ ಹೇಳಲಾಗಿದೆ. 2 ಕೈಕಾಲು ಮುರಿದು ನಿನ್ನ ಬಳಿ ತಂದು ಬಿಡ್ತೀನಿ. ಹಾರ್ಟ್ ಅಟ್ಯಾಕ್ ಆಗಿ ಸ್ವಲ್ಪ ದಿನದಲ್ಲೇ ಅವನು ಸಾಯ್ಬೇಕು. ಅದೆಲ್ಲ ಫೇಸ್ಬುಕ್ನಲ್ಲಿ ಬರಬೇಕು. 1 ರೂಪಾಯಿ ಇಲ್ಲದೆ ಭಿಕ್ಷೆ ಬೇಡೋ ತರ ಆಗ್ಬೇಕು ಅಂತ ನಿನ್ನ ಸಹೋದರಿ ಹೇಳ್ತಾರೆ. ನೀವು ಕೌನ್ಸಿಲಿಂಗ್ ಮಾಡಿ ಸರಿ ಮಾಡಿ. ಅವರು ಹೊಡೆಯುವಾಗ ನನ್ನ ಹೊಟ್ಟೆ ಉರಿತಾ ಇದೆ ಅಂತ ಆಡಿಯೋದಲ್ಲಿ ಹೇಳಲಾಗಿದೆ. ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ನ ತನಿಖೆ ತೀವ್ರಗೊಂಡಿದ್ದು, ಎಡಿಜಿಪಿ ಅಮೃತ್ ಪೌಲ್ರನ್ನ ಸತತ ವಿಚಾರಣೆ ಮಾಡಲಾಗಿದೆ. ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದ ಅಮೃತ್ ಪೌಲ್ರನ್ನ ಸತತ 5 ಗಂಟೆ ವಿಚಾರಣೆ ನಡೆಸಿದ್ರು. ಡಿಜಿ ಸಂಧು, ಎಡಿಜಿಪಿ ಉಮೇಶ್ರಿಂದ ಎನ್ಕ್ವೈರಿ ನಡೆದಿದ್ದು, ನನ್ಗೇನು ಗೊತ್ತಿಲ್ಲ ಅಂತ ವಿಚಾರಣೆ ವೇಳೆ ಅಮೃತ್ ಪೌಲ್ ಹೇಳಿದ್ದಾರೆ. ಅಲ್ಲದೆ ನೇಮಕಾತಿಯನ್ನ ನಿಷ್ಪಕ್ಷಪಾತವಾಗಿ ಮಾಡಲಾಗಿದೆ. ಅಕ್ರಮದ ಬಗ್ಗೆ ನನ್ಗೇನು ಗೊತ್ತಿಲ್ಲ ಎಂದು ತಿಳಿಸಿದ್ದಾರೆ. ಎಡಿಜಿಪಿ ಅಮೃತ್ ಪೌಲ್ ಮತ್ತು ಶಾಂತಕುಮಾರ್ರನ್ನ ಜೊತೆಯಾಗಿ ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಎಡಿಜಿಪಿ ವಿಚಾರಣೆ ವೇಳೆಯೇ ಶಾಂತಕುಮಾರ್ ಎದುರಾಗಿದ್ದು, ಅಮೃತ್ ಪೌಲ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಸ್ಟ್ರಾಂಗ್ ರೂಮ್ಗೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆಗ್ಲೂ ನನ್ಗೇನು ಗೊತ್ತಿಲ್ಲ ಎಂದಿರೋ ಎಡಿಜಿಪಿ ಅಮೃತ್ ಪೌಲ್ ಅಕ್ರಮದಲ್ಲಿ ನಾನು ಭಾಗಿಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಪಿಎಸ್ಐ ನೇಮಕಾತಿ ಪರೀಕ್ಷಾ ಅಕ್ರಮ ಕೇಸ್ನಲ್ಲಿ ಡಿವೈಎಸ್ಪಿ ಶಾಂತಕುಮಾರ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನ ವಿಧಿಸಿ ಬೆಂಗಳೂರಿನ 1ನೇ ಎಸಿಎಂಎಂ ಕೋರ್ಟ್ ಆದೇಶ ಮಾಡಿದ್ದು, ಪರಪ್ಪನ ಅಗ್ರಹಾರ ಜೈಲಿಗೆ ಶಾಂತಕುಮಾರ್ರನ್ನ ಶಿಫ್ಟ್ ಮಾಡಲಾಗಿದೆ. ಡಿವೈಎಸ್ಪಿ ಶಾಂತಕುಮಾರ್ ಸಿಐಡಿ ಕಸ್ಟಡಿ ನಿನ್ನೆಗೆ ಅಂತ್ಯವಾಗಿತ್ತು. ಸಿಐಡಿ ಕಸ್ಟಡಿ ಅಂತ್ಯ ಹಿನ್ನೆಲೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬೆಂಗಳೂರು ವಿವಿ ಕುಲಪತಿ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಅಕ್ರಮವಾಗಿ 28 ಕೋಟಿ ರೂಪಾಯಿ ಬಿಲ್ಗೆ ಅನುಮೋದನೆ ನೀಡಿದ್ದಾರೆ ಅಂತ ಆರೋಪಿಸಿ ಕುಲಪತಿ ಪ್ರೊಫೆಸರ್ ವೇಣುಗೋಪಾಲ್ ವಿರುದ್ಧ ಸಿಬ್ಬಂದಿ, ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಶಿಕ್ಷಕೇತರ ಸಂಘ, ಸಂಶೋಧನಾ ವಿದ್ಯಾರ್ಥಿಗಳ ಸಂಘ ವಿವಿಯ ಫಿನಾನ್ಸ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದೆ. ಹಣಕಾಸು ಅಧಿಕಾರಿ ಜಯಲಕ್ಷ್ಮಿರನ್ನ ಹೊರಗೆ ಕಳಿಸಿ ಕಚೇರಿಗೆ ಬೀಗ ಹಾಕಿಸಿದ್ದು, ಹಣಕಾಸು ಅಧಿಕಾರಿ ವಿವಿ ಬಿಟ್ಟು ತೊಲಗಲಿ ಎಂದು ಘೋಷಣೆ ಕೂಗಿದ್ದಾರೆ. ಮಳಲಿ ಮಸೀದಿ ಬಳಿಕ ಮತ್ತೊಂದು ದರ್ಗಾ ವಾರ್ ಶುರುವಾಗಿದೆ. ಹೇಗೆ? ಬೀದರ್ನ ಪೀರ್ ಪಾಷಾ ದರ್ಗಾದಲ್ಲಿ ಅನುಭವ ಮಂಟಪದ ಕುರುಹು ಪತ್ತೆಯಾಯ್ತಾ? ಕನ್ನಡ ಹಾಡು ಹಾಕಿದ್ದಕ್ಕೆ ಎಂಇಎಸ್ ಪುಂಡರು ಕಿರಿಕ್ ಮಾಡಿದಾದ್ರು ಯಾಕೆ ಅಂತ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಳಲಿ ಮಸೀದಿ ಬಳಿಕ ಮತ್ತೊಂದು ದರ್ಗಾ ವಾರ್ ಶುರುವಾಗಿದೆ. ಬಸವಣ್ಣನವರ ಅನುಭವ ಮಂಟಪ ವಿಚಾರಕ್ಕೆ ಸಮರ ಆರಂಭವಾಗಿದ್ದು, ಅಂದಿನ ಅನುಭವ ಮಂಟಪವೆಂದು ದರ್ಗಾ ಆಗಿದೆ ಅಂತ ಪ್ರಬೋಧ್ ಮುತಾಲಿಕ್ ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಆರಂಭಿಸಿದಂತ ಅನುಭವ ಮಂಟಪವನ್ನ ಬೀದರ್ನ ಬಸವ ಕಲ್ಯಾಣದಲ್ಲಿ ಪೀರ್ ಪಾಷಾ ದರ್ಗಾ ಮಾಡಿದ್ದಾರೆ. ನಿಜಾಮರ ಕಾಲದಲ್ಲಿ ಅತಿಕ್ರಮಣವಾಗಿ ದರ್ಗಾ ಮಾಡಿದ್ದಾರೆ ಅಂತ ಪ್ರಬೋಧ್ ಮುತಾಲಿಕ್ ಆರೋಪ ಮಾಡಿದ್ದಾರೆ. ಪ್ರಬೋಧ್ ಮುತಾಲಿಕ್ ಹೇಳಿಕೆ ಬೆನ್ನಲ್ಲೇ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು, ಪೀರ್ ಪಾಷಾ ದರ್ಗಾದಲ್ಲಿ ಅನುಭವ ಮಂಟಪದ ಕುರುಹು ಪತ್ತೆಯಾಗಿದೆ. ದರ್ಗಾದು ಎನ್ನಲಾದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಿಜಾಮರ ಕಾಲದಲ್ಲಿ ಅನುಭವ ಮಂಟಪ ಒಡೆದು ದರ್ಗಾ ನಿರ್ಮಾಣ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಹೆಸರಲ್ಲಿ ಅನುಭವ ಮಂಟಪದ ಜಾಗ ಒತ್ತುವರಿಯಾಗಿದೆ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಒತ್ತುವರಿ ತೆರವಿಗೆ ಒತ್ತಡ ಹೆಚ್ಚಾಗಿದೆ.
ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಮಸೀದಿಯಲ್ಲಿನ ಮದರಸಾ ಖಾಲಿ ಮಾಡಿಸಲು ವಿಎಚ್ಪಿ ಆಗ್ರಹಿಸಿದ್ದು ಶ್ರೀರಂಗಪಟ್ಟಣ ಪೊಲೀಸರಿಗೆ ಮನವಿ ಮಾಡಿದೆ. ಅಲ್ಲದೆ ಮದರಸಾ ಖಾಲಿ ಮಾಡಿಸದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದೆ. ಕ್ರಮ ತೆಗೆದುಕೊಳ್ಳದೇ ಇದ್ರೆ ಜೂನ್ 4ರಂದು ಧರಣಿಗೆ ನಿರ್ಧಾರ ಮಾಡಲಾಗಿದೆ. ಆಂಜನೇಯ ಸ್ವಾಮಿ ಮೂಲ ಮಂದಿರದಿಂದ ಚಲೋ ಕೈಗೊಳ್ಳೋದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಮದರಸಾ ನಡೆಸಿಕೊಂಡು ಕೆಲವರು ಅಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ವಿಶ್ವ ಹಿಂದೂ ಪರಿಷತ್ ಆರೋಪ ಮಾಡಿದೆ. ಅಲ್ಲಿರುವಂತಹ ಕಂಬಗಳ ಮೇಲಿನ ಕೆತ್ತನೆಗಳು ನಾಶ ಮಾಡಿದ್ದಾರೆ. ಇದರಿಂದ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಅಂತ ಮದರಸಾ ಬಗ್ಗೆ ಆರೋಪಿಸಿರುವಂತಹ ವಿಶ್ವ ಹಿಂದೂ ಪರಿಷತ್ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಒತ್ತಾಯಿಸಿದೆ. ಎಂಇಎಸ್ ಪುಂಡರು ಬೆಳಗಾವಿಯಲ್ಲಿ ಮತ್ತೆ ಪುಂಡಾಟ ಮೆರೆದಿದ್ದಾರೆ. ಮದುವೆ ಸಮಾರಂಭದಲ್ಲಿ ಕನ್ನಡ ಹಾಡು ಹಾಕಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಬೆಳಗಾವಿ ತಾಲೂಕಿನ ಧಾಮನೆ ಗ್ರಾಮದಲ್ಲಿ ತಡರಾತ್ರಿ ಘಟನೆ ನಡೆದಿದೆ. ವಧುವರ ಸೇರಿ 5 ಮೇಲೆ ಹಲ್ಲೆಯಾಗಿದ್ದು ಗಂಭೀರವಾಗಿರುವಂತಹ ಓರ್ವನನ್ನ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಿನ್ನೆ ಧಾಮನೆ ಗ್ರಾಮದಲ್ಲಿ ಸಿದ್ದು ಸಾಹೇಬಣ್ಣವರ್ ರೇಷ್ಮಾ ಮದುವೆ ಸಮಾರಂಭ ಆಯಿತು. ಹೀಗಾಗಿ ರಾತ್ರಿ ಬ್ಯಾಂಡ್ ಹಾಕೊಂಡು ಮೆರವಣಿಗೆ ಮೂಲಕ ವಧುವರನ್ನ ಮನೆಗೆ ಕರೆದೊಯ್ತಿದ್ದ ವೇಳೆ ಈ ಹಲ್ಲೆ ಮಾಡಲಾಗಿದೆ. ಮದುವೆ ಮೆರವಣಿಗೆ ವೇಳೆ ಕನ್ನಡ ಧ್ವಜ ಹಿಡಿದುಕೊಂಡು ಕನ್ನಡ ಹಾಡಿಗೆ ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ರು. ಈ ವೇಳೆ ಎಂಇಎಸ್ನ ಅಜಯ್ ಯಳ್ಳೂರ್ಕರ್, ಆಕಾಶ್ ಸೇರಿ 10 ಜನರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಜಯ್, ಆಕಾಶ್ ಸೇರಿ 10 ಜನರ ವಿರುದ್ಧ ದೂರು ದಾಖಲಾಗಿದ್ದು 10 ಆರೋಪಿಗಳನ್ನ ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವರ ಸಿದ್ದು ಸಾಹೇಬಣ್ಣವರ್, ವಧು ರೇಷ್ಮಾ, ವರನ ತಮ್ಮ ಭರಮಾ ಸೇರಿ 5 ಮೇಲೆ ಹಲ್ಲೆ ಮಾಡಲಾಗಿದೆ. ಕನ್ನಡ ಹಾಡು ಹಾಕಿದ್ದಕ್ಕೆ ಅಟ್ಟಹಾಸ ಮೆರೆದಿರುವಂತಹ ಎಂಇಎಸ್ ಪುಂಡರು ಬೆಳಗಾವಿ ಅಧಿವೇಶನ ವೇಳೆಯೂ ಕೂಡ ಕಿರಿಕ್ ಮಾಡಿದ್ರು. ವರ ಸಿದ್ದು ಸಹೋದರ ಭರ್ಮಾ ಬೈಕ್ಗೆ ಬೆಂಕಿ ಹಚ್ಚಿದ್ರು. ಅಲ್ಲದೆ ಕನ್ನಡ ಬೋರ್ಡ್ ಎದುರು ಮರಾಠಿ ಬೋರ್ಡ್ ಹಾಕಿ ಕಿರಿಕ್ ಮಾಡಿದ್ರು. ಈಗ ಮದುವೆ ಮನೆಗೆ ನುಗ್ಗಿ ನಾಡದ್ರೋಹಿಗಳು ದಾಂಧಲೆ ಮಾಡಿದ್ದಾರೆ. ಘಟನೆ ಖಂಡಿಸಿ ಕರವೇ ಮತ್ತು ಕುಟುಂಬಸ್ಥರು ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಭಾಗಿಯಾದವರನ್ನ ಬಿಡಲ್ಲ, ಐಜಿಪಿ ಅವರನ್ನು ಕೂಡ ವಿಚಾರಣೆ ಮಾಡಲಾಗುತ್ತೆ ಅಂತ ಶಿವಮೊಗ್ಗದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಯಾವುದೇ ದೊಡ್ಡ ರ್ಯಾಂಕಿನ ಅಧಿಕಾರಿ ಇರಬಹುದು, ಅಕ್ರಮದಲ್ಲಿ ಯಾರೇ ಇದ್ರೂ ಕೂಡ ಬಿಡೋ ಪ್ರಶ್ನೆ ಇಲ್ಲ. ಪ್ರಕರಣದ ತನಿಖೆ ನಡೆಸೋದಕ್ಕೆ ಸಿಐಡಿಗೆ ಫ್ರೀ ಹ್ಯಾಂಡ್ ನೀಡಿದ್ದೇವೆ. ಪ್ರಕರಣದ ತನಿಖೆ ವೇಳೆ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಮಳಲಿ ಮಸೀದಿ ಉತ್ಖನನಕ್ಕೆ ಕೋರ್ಟ್ಗೆ ಮತ್ತೊಂದು ಅರ್ಜಿ ಸಲ್ಲಿಸಲಾಗುತ್ತಾ? ಪಂಪಾ ಸರೋವರ ಪುನಶ್ಚೇತನ ಮಾಡ್ತಾ ಇದ್ದವರಿಗೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ತರಾಟೆ ತೆಗೆದುಕೊಂಡಿದ್ದಾದ್ರೂ ಯಾಕೆ? ಗ್ರಾಹಕನನ್ನ ಕ್ಷೌರಿಕನೇ ಕೊಲೆ ಮಾಡಿದಾದ್ರೂ ಎಲ್ಲಿ ಅಂತ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ವಿವಾದಿತ ಮಳಲಿ ಮಸೀದಿ ಉತ್ಖನನಕ್ಕೆ ಮಂಗಳೂರು ಕೋರ್ಟ್ಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಈಗಾಗಲೇ ಮಂಗಳೂರು ಕೋರ್ಟ್ನಲ್ಲಿ ವಿಎಚ್ಪಿ ಮುಖಂಡರು ಸಲ್ಲಿಸೋ ಅರ್ಜಿ ವಿಚಾರಣೆ ಹಂತದಲ್ಲಿದೆ. ಇದರ ಬೆನ್ನಲ್ಲೇ ಗುರುಪುರದ ವೀರಶೈವ ಜಂಗಮ ಮಠದ ಸ್ವಾಮೀಜಿ ಕೂಡ ಕಾನೂನು ಹೋರಾಟಕ್ಕೆ ಸಾಥ್ ನೀಡಿದ್ದು ಮತ್ತೊಂದು ಅರ್ಜಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ಗುರುಪುರ ಜಂಗಮ ಮಠಕ್ಕೆ ಮಳಲಿ ಮಠ ಸೇರಿದೆ ಎನ್ನಲಾಗ್ತಿದೆ. ಹೀಗಾಗಿ ಮತ್ತೊಂದು ಅರ್ಜಿ ಸಲ್ಲಿಸಲು ಗುರುಪುರ ಮಠ ತೀರ್ಮಾನಿಸಿದೆ. ತಾಂಬೂಲ ಪ್ರಶ್ನೆಯ ವೇಳೆ ಮಸೀದಿ ಜಾಗದಲ್ಲಿ ಶಿವ ಸಾನ್ನಿಧ್ಯ ಇದ್ದ ಬಗ್ಗೆ ತಂತ್ರಿಗಳು ಮಾಹಿತಿ ಹೊರಹಾಕಿದ್ರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಪಂಪಾ ಸರೋವರ ಪುನಶ್ಚೇತನ ಮಾಡುತ್ತಿದ್ದವರನ್ನ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರೋವರದಲ್ಲಿರೋ ಮೂಲಲಕ್ಷ್ಮಿ ವಿಗ್ರಹಕ್ಕೆ ಧಕ್ಕೆ ಮಾಡುತ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ. ಸರೋವರದ ಪುನಶ್ಚೇತನ ಹೆಸರಲ್ಲಿ ನಿಧಿಗಾಗಿ ನೀವು ಇಲ್ಲಿಗೆ ಬಂದಿದ್ದೀರಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 1 ವರ್ಷದಿಂದ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಚಿವ ಬಿ ಶ್ರೀರಾಮುಲು ನೇತೃತ್ವದಲ್ಲಿ ಪಂಪಾ ಸರೋವರವನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಹಾಲಾಪುರ ಬಳಿ ಕೆಎಸ್ಆರ್ಟಿಸಿ ಚಾಲಕನ ಸಮಯ ಪ್ರಜ್ಞೆಯಿಂದ ದುರಂತವೊಂದು ತಪ್ಪಿದೆ. ನಿನ್ನೆ ಸಂಜೆ ಮಸ್ಕಿಯಿಂದ ಕವಿತಾಳಕ್ಕೆ ತೆರಳುತ್ತಿದ್ದಾಗ ಬಸ್ನ ಬ್ರೇಕ್ ಫೇಲ್ ಆಗಿದೆ. ಈ ವೇಳೆ ಎಚ್ಚೆತ್ತ ಚಾಲಕ ಎದುರಿಗೆ ಬರ್ತಾ ಇದ್ದ ವಾಹನಗಳಿಗೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸಿ ಬಸ್ಸನ್ನ ಸೀದಾ ರಸ್ತೆ ಪಕ್ಕದ ಜಮೀನಿಗೆ ನುಗ್ಗಿಸಿ ಅನಾಹುತ ತಪ್ಪಿಸಿದ್ದಾನೆ. ಬಸ್ ಚಾಲಕ ಮಂಜುನಾಥ್ ಸಮಯ ಪ್ರಜ್ಞೆಗೆ ಶ್ಲಾಘನೆ ವ್ಯಕ್ತವಾಗಿದೆ. ಹಾಸನದ ಸಂಪಿಗೆ ರಸ್ತೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಆಂಬ್ಯುಲೆನ್ಸ್ ಸಿಗದಿದ್ದಕ್ಕೆ ರೋಗಿಯನ್ನ ಸಂಬಂಧಿಕರು ಸ್ಟ್ರೆಚರ್ನಲ್ಲೇ ಕರೆದೊಯ್ದಿದ್ದಾರೆ. ಖಾಸಗಿ ಆಸ್ಪತ್ರೆಯಿಂದ ಮತ್ತೊಂದು ಖಾಸಗಿ ಆಸ್ಪತ್ರೆಗೆ ರೋಗಿಯನ್ನ ರಸ್ತೆಯಲ್ಲೇ ಸಂಬಂಧಿಕರು ಶಿಫ್ಟ್ ಮಾಡಿದ್ದು ವಿಡಿಯೋ ವೈರಲ್ ಆಗಿದೆ. ಹೃದಯ ಸಂಬಂಧಿ ಕಾಯಿಲೆಯಿಂದ ಗಂಭೀರ ಸ್ಥಿತಿಯಲ್ಲಿದ್ದ ರೋಗಿಗೆ ತುರ್ತು ಚಿಕಿತ್ಸೆ ಸಿಗದಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ.
ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪ ಗ್ರಾಮದಲ್ಲಿ ಕರಡಿಯೊಂದು ಮರ ಏರಿ ಕುಳಿತಿದ್ದರಿಂದ ಗ್ರಾಮಸ್ಥರು ಆತಂಕಗೊಂಡಿದ್ರು. ರಾತ್ರಿ ಆಹಾರ ಅರಸಿ ಗ್ರಾಮದತ್ತ ಬಂದ ಕರಡಿ ಶಾಲೆ ಕಾಂಪೌಂಡ್ ಬಳಿಯಿದ್ದ ಮರ ಏರಿತ್ತು. ಬೆಳಿಗ್ಗೆ ಆದರೂ ಇಳಿಯದಿದ್ದಾಗ ಗ್ರಾಮಸ್ಥರು ಭೀತಿಗೆ ಒಳಗಾಗಿದ್ರು. ಈ ವೇಳೆ ಕರಡಿ ಓಡಿಸಲು ಮರದ ಬಳಿ ಜಮಾಯಿಸಿದ್ರು. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ರು. ಐಪಿಎಲ್ ಫೈನಲ್ಗೆ ಎಂಟ್ರಿ ಕೊಡಲು ಆರ್ಸಿಬಿ ಆರ್ಆರ್ ಪ್ಲಾನ್ ಹೇಗಿದೆ? ಸ್ಫೋಟಕ ಶತಕ ಸಿಡಿಸಿದ ರಜತ್ ಪಾಟೀದಾರ್ ಬಗ್ಗೆ ಕೊಹ್ಲಿ ಹೇಳಿದೇನು? ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸ್ತಾ ಇರುವಂತಹ ಯಾವ ಚಿತ್ರಕ್ಕೆ ಮುಹೂರ್ತ ನೆರವೇರಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಎರಡನೇ ಕ್ವಾಲಿಫೈರ್ನಲ್ಲಿ ಸ್ಯಾಮ್ಸನ್ ಪಡೆ ಕಟ್ಟಿಹಾಕಲು ಡುಪ್ಲೆಸಿ ರಣತಂತ್ರ ರೂಪಿಸಿದ್ರೆ ಕೊಹ್ಲಿ ಪಾಟೀದಾರ್ ಮೇಲೆ ರಾಜಸ್ಥಾನ್ ಹದ್ದಿನ ಕಣ್ಣಿಟ್ಟಿದೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸ್ಫೋಟಕ ಶತಕ ಸಿಡಿಸಿ ಆರ್ಸಿಬಿ ಗೆಲುವಿನ ಹೀರೋ ಆಗಿದ್ದ ರಜತ್ ಪಾಟೀದಾರ್ ಬಗ್ಗೆ ವಿರಾಟ್ ಕೊಹ್ಲಿ ಮೆಚ್ಚುಗೆ ಮಾತಾಡಿದ್ದಾರೆ. ಒತ್ತಡದ ಸಂದರ್ಭದಲ್ಲಿ ನಾನು ನೋಡಿದಂತ ಅತ್ಯುತ್ತಮ ಇನ್ನಿಂಗ್ಸ್ ಇದಾಗಿತ್ತು ಅಂತ ಕೊಹ್ಲಿ ಪಾಟೀದಾರ್ ಬ್ಯಾಟಿಂಗ್ ಅನ್ನ ಕೊಂಡಾಡಿದ್ದಾರೆ. ಐಪಿಎಲ್ ಎರಡನೇ ಕ್ವಾಲಿಫೈರ್ ಪಂದ್ಯಕ್ಕೆ ಸಜ್ಜಾಗಿರುವಂತಹ ರಾಜಸ್ಥಾನ್ ತಂಡದ ಬ್ಯಾಟಿಂಗ್ ಆಲ್ರೌಂಡರ್ ಜೇಮ್ಸ್ ನಿಶಾಮ್ ಭರ್ಜರಿ ಪ್ರಾಕ್ಟೀಸ್ ಮಾಡಿದ್ದಾರೆ. ತಂಡದ ನೆಟ್ ಪ್ರಾಕ್ಟೀಸ್ ವೇಳೆ ಫೀಲ್ಡಿಂಗ್ ಅಭ್ಯಾಸ ನಡೆಸಿರುವಂತಹ ನಿಶಾಮ್ ಇಂದು ನಡೆಯುವಂತಹ ಆರ್ಸಿಬಿ ವಿರುದ್ಧದ ಎರಡನೇ ಕ್ವಾಲಿಫೈರ್ ಪಂದ್ಯದಲ್ಲಿ ಕಣಕ್ಕಿಳುವ ಸಾಧ್ಯತೆ ಇದೆ. ಮುಂಬರುವ ರಣಜಿ ಟ್ರೋಫಿ ನಾಕೌಟ್ ಪಂದ್ಯಗಳಲ್ಲಿ ಅನುಭವಿ ಬ್ಯಾಟ್ಸ್ಮನ್ ವೃದ್ಧಿಮಾನ್ ಸಾಹಾ ಬೆಂಗಾಲ್ ತಂಡದ ಪರ ಆಡ್ತಿಲ್ಲ. ಈ ವಿಚಾರವನ್ನ ಸ್ವತಃ ಸಹ ಖಾತರಿಪಡಿಸಿದ್ದಾರೆ. ಐಪಿಎಲ್ನಲ್ಲಿ ಸದ್ಯ ಗುಜರಾತ್ ಟೈಟನ್ಸ್ ಪರ ಆಡುತ್ತಿರುವಂತಹ ಸಾಹಾ ತನಗೆ ರಣಜಿ ನಾಕೌಟ್ನಲ್ಲಿ ಬೆಂಗಾಲ್ ಪರ ಆಡಲು ಮನಸ್ಸಿಲ್ಲ ಅಂತ ಅಧಿಕೃತವಾಗಿ ಹೇಳಿಕೆ ನೀಡಿದ್ದಾರೆ. ಬೆಂಗಾಲ್ ತಂಡ ಜೂನ್ 6ರಂದು ರಣಜಿ ಟ್ರೋಫಿ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಜಾರ್ಖಂಡ್ ವಿರುದ್ಧ ಆಡಲಿದೆ. ಮಹಿಳಾ ಐಪಿಎಲ್ ಎಂದು ಕರೆಯಲ್ಪಡುವಂತಹ ವಿಮೆನ್ಸ್ ಟಿ20 ಚಾಲೆಂಜ್ ಮೂರನೇ ಪಂದ್ಯದಲ್ಲಿ ವೆಲಾಸಿಟಿ ವಿರುದ್ಧ ಟ್ರಯಲ್ ಬ್ಲೇಸರ್ಸ್ 16 ರನ್ಗಳ ರೋಚಕ ಗೆಲುವನ್ನು ಸಾಧಿಸಿದ್ದಾರೆ. ಸವಿನಾನಿ ಮೇಘನ 73 ಹಾಗೂ ಜೆಮಿಮಾ ರೋಡ್ರಿಗಸ್ 66 ರನ್ಗಳೊಂದಿಗೆ ಟ್ರಯಲ್ ಬ್ಲೇಸರ್ಸ್ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಬ್ಲೇಸರ್ಸ್ 190 ರನ್ ಗಳಿಸಿತು. 191 ರನ್ ಗುರಿ ಬೆನ್ನಟ್ಟಿದ ವೆಲಾಸಿಟಿ 174 ರನ್ ಬಾರಿಸಿ ಸೋಲಪ್ಪಿಕೊಳ್ತು.